ಖಾಸಗಿ ಶಾಲೆಗಳು ಈಗಾಗಲೇ ಶೈಕ್ಷಣಿಕ ಸಾಲಿಗೆ ಮಕ್ಕಳ ದಾಖಲಾತಿಯನ್ನ ಆರಂಭಿಸೋಕೆ ಸಜ್ಜಾಗಿವೆ. ಬಹಳಷ್ಟು ಅನುದಾನ ರಹಿತ ಶಾಲೆಗಳು ಮತ್ತೆ ಪ್ರವೇಶ ಶುಲ್ಕವನ್ನ ಹೆಚ್ಚಿಸೋಕೆ ತೆರೆಮರೆಯಲ್ಲಿ ಕಸರತ್ತು ಮಾಡ್ತಾ ಇವೆ. ಇದರಿಂದ ಪೋಷಕರಿಗೆ ಕಳೆದ ಬಾರಿಗಿಂತ ಹೆಚ್ಚಿನ ಶುಲ್ಕದ ಹೊರೆ ಬೀಳುವಂತಹ ಆತಂಕ ಶುರುವಾಗಿದೆ. ಇದರ ನಡುವೆ ಇತ್ತೀಚೆಗೆ ತಮಿಳುನಾಡು ವಿಧಾನಸಭೆಯಲ್ಲಿ ಅಂಗೀಕಾರವಾಗಿರುವಂತಹ ತಿದ್ದುಪಡಿ ಮಸೂದೆ ಮಾದರಿಯನ್ನೇ ರಾಜ್ಯದಲ್ಲೂ ಅನುಸರಿಸಿ ಅನ್ನುವಂತಹ ಕೂಗು ಕೇಳಿಬಂದಿದೆ. ರಾಜ್ಯದಲ್ಲಿ ಖಾಸಗಿ ಶಾಲೆಗಳ ಫೀಸ್ ಕಳ್ಳಾಟಕ್ಕೆ ಕಡಿವಾಣ ಬೀಳುತ್ತಾ? ನೆರೆಯ ತಮಿಳುನಾಡು ಮಾದರಿ ಅನುಸರಿಸಲು ಪೋಷಕರ ಆಗ್ರಹ. ಕರ್ನಾಟಕದಲ್ಲಿ ಖಾಸಗಿ ಶಾಲೆಗಳ ಧನದಾಹಕ್ಕೆ ಕಡಿವಾಣ ಯಾವಾಗ ಅನ್ನೋದು ಪ್ರತಿಯೊಬ್ಬ ಪೋಷಕರ ಪ್ರಶ್ನೆ. ಪ್ರತಿ ವರ್ಷ ಶೈಕ್ಷಣಿಕ ವರ್ಷ ಆರಂಭ ಹತ್ತಿರವಾಗ್ತಿದ್ದಂತೆ ಪೋಷಕರ ಎದೆ ಬಡಿತ ಹೆಚ್ಚಾಗುತ್ತೆ. ಈ ವರ್ಷ ಅದೆಷ್ಟು ಫೀಸ್ ಹೆಚ್ಚಳ ಮಾಡ್ತಾರೆ ಅನ್ನೋ ಚಿಂತೆಯಲ್ಲೇ ಮಕ್ಕಳ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾರೆ. ಆದ್ರೆ ನೆರೆಯ ತಮಿಳುನಾಡು ಸರ್ಕಾರ ಖಾಸಗಿ ಶಾಲೆಗಳಿಗೆ ಕಡಿವಾಣ ಹಾಕಲು ದಿಟ್ಟ ಹೆಜ್ಜೆ ಇಟ್ಟಿದ್ದು, ರಾಜ್ಯದಲ್ಲೂ ಇದೇ ಮಾದರಿ ಅನುಸರಿಸುವಂತೆ ಜನಾಗ್ರಹ ಕೇಳಿ ಬಂದಿದೆ. ತಮಿಳುನಾಡು ಸರ್ಕಾರವು ವಿಧಾನಸಭೆಯಲ್ಲಿ ತಮಿಳುನಾಡು ಶಾಲೆಗಳ ಶುಲ್ಕ ಸಂಗ್ರಹ ನಿಯಂತ್ರಣ ತಿದ್ದುಪಡಿ ಕಾಯ್ದೆ 2026 ಅಂಗೀಕರಿಸಿದೆ. ಕಾಯ್ದೆ ಮೂಲಕ ಖಾಸಗಿ ಶಾಲೆಗಳ ಅನಿಯಂತ್ರಿತ ಶುಲ್ಕ ಹೆಚ್ಚಳಕ್ಕೆ ಸರ್ಕಾರ ಮುಂದಾಗಿದೆ. ಇದೇ ಮಾದರಿಯನ್ನ ನಮ್ಮ ರಾಜ್ಯದಲ್ಲಿ ಅನುಸರಿಸಿ ಅಂತ ರಾಜ್ಯದ ಜನರು ಬೇಡಿಕೆ ಇಟ್ಟಿದ್ದಾರೆ. ಹಾಗಾದ್ರೆ ಏನಿದು ತಮಿಳುನಾಡು ಮಾದರಿಯ ಶುಲ್ಕ ಅನ್ನೋದನ್ನ ನೋಡುವುದಾದ್ರೆ, ಖಾಸಗಿ ಶಾಲೆಗಳ ಅನಿಯಂತ್ರಿತ ಶುಲ್ಕ ಹೆಚ್ಚಳ ತಡೆಯಲು ಮತ್ತು ಶಿಕ್ಷಣದ ವೆಚ್ಚಕ್ಕೆ ಕಡಿವಾಣ ಹಾಕಲು ಕಾನೂನು ತಿದ್ದುಪಡಿಗೆ ತಮಿಳುನಾಡು ಸರ್ಕಾರ ಮುಂದಾಗಿದೆ. ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ 7 ಸದಸ್ಯರ ಸಮಿತಿ ರಚನೆ ಮಾಡಿದೆ. ಖಾಸಗಿ ಶಾಲಾ ಶುಲ್ಕ ನಿಯಂತ್ರಣಕ್ಕೆ ಸರ್ಕಾರವೇ ಸಮಿತಿ ರಚನೆ ಮಾಡಲಿದ್ದು, ಹೈಕೋರ್ಟ್ನ ನ್ಯಾಯಾಧೀಶರು ಸಮಿತಿಯ ಮುಖ್ಯಸ್ಥರಾಗಿರ್ತಾರೆ. ಈ ಸಮಿತಿ ನಿಗದಿಪಡಿಸಿದ ಶುಲ್ಕ ಎಲ್ಲಾ ಖಾಸಗಿ ಶಾಲೆಗಳಿಗೆ ಕಡ್ಡಾಯವಾಗಲಿದ್ದು, ಮುಂದಿನ 3 ಶೈಕ್ಷಣಿಕ ವರ್ಷಗಳ ಅವಧಿಗೆ ಇದೇ ಶುಲ್ಕ ಮಾನ್ಯವಾಗಲಿದೆ. ಶೀಘ್ರದಲ್ಲೇ ಶುಲ್ಕ ಮಿತಿಯನ್ನ ಜಾರಿಗೆ ತರುವ ದಿನಾಂಕ ಘೋಷಣೆ ಮಾಡುವುದಾಗಿ ತಮಿಳುನಾಡು ಸರ್ಕಾರ ಹೇಳಿದೆ. ತಮಿಳುನಾಡು ವಿಧಾನಸಭೆಯಲ್ಲಿ ಇಂಥದೊಂದು ತಿದ್ದುಪಡಿ ಮಸೂದೆ ಅಂಗೀಕಾರ ಆಗ್ತಿದ್ದಂತೆ ಇತರ ರಾಜ್ಯದಲ್ಲೂ ಖಾಸಗಿ ಶಾಲಾ ಶುಲ್ಕ ಕಡಿವಾಣಕ್ಕೆ ಒತ್ತಾಯ ಹೆಚ್ಚಾಗಿದೆ. ರಾಜ್ಯದಲ್ಲಿ ಖಾಸಗಿ ಶಾಲೆಗಳ ಅನಿಯಂತ್ರಿತ ಶುಲ್ಕ ವರ್ಷದಿಂದ ವರ್ಷಕ್ಕೆ ಹೆಚ್ಚಳ ಆಗ್ತಿದೆ. ಆದ್ರೂ ಇದಕ್ಕೆ ಕಡಿವಾಣ ಹಾಕಲು ಶಿಕ್ಷಣ ಇಲಾಖೆ ವಿಫಲವಾಗಿದೆ. ಹೀಗಾಗಿ ರಾಜ್ಯದಲ್ಲೂ ತಮಿಳುನಾಡು ಮಾದರಿ ಅನುಸರಿಸಲು ಪೋಷಕರು ಸಚಿವ ಮಧು ಬಂಗಾರಪ್ಪಗೆ ಒಕ್ಕೊರಳ ಒತ್ತಾಯ ಮಾಡಲು ಮುಂದಾಗಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಖಾಸಗಿ ಶಾಲೆಗಳ ಒಂದು ಶುಲ್ಕ ಏರಿಕೆ ಯಾವುದೇ ಎಗ್ಗು ತಗ್ಗಿಲ್ಲದೆ ಸಾಗಿದೆ. ಈ ಬಾರಿಯೂ ಸಹ ಸರ್ಕಾರ ಮೌನವಾಗಿ ಕುಳಿತಿದೆ. ಸುಮಾರು ವರ್ಷಗಳ ಒಂದು ಬೇಡಿಕೆ ಪೋಷಕರದು ಶುಲ್ಕ ನಿಯಂತ್ರಣ ಕಾಯ್ದೆ ಬರಬೇಕು, ಶುಲ್ಕ ನಿಯಂತ್ರಣಕ್ಕೆ ಒಂದು ಸಮಿತಿ ರಚನೆ ಆಗಬೇಕು. ಈ ಮೂಲಕ ಈ ತಮಿಳುನಾಡು, ತೆಲಂಗಾಣ ಮತ್ತು ರಾಜಸ್ಥಾನಗಳಲ್ಲಿ ಇರುವ ಹಾಗೆ ಒಂದು ಕಾಯ್ದೆ ಒಳ್ಳೆ ರೀತಿಯಲ್ಲಿ ಒಂದು ಪೋಷಕರಿಗೆ ಒಂದು ರಿಲೀಫ್ ಕೊಡಬೇಕು ಅನ್ನೋದೇ ಬಹಳ ದಿನಗಳ ಪೋಷಕರ ಒಂದು ಡಿಮ್ಯಾಂಡ್ ಆಗಿದೆ. ಅಚ್ಚರಿ ವಿಶೇಷ ಏನಪ್ಪಾ ಅಂದ್ರೆ, ನಮ್ಮ ರಾಜ್ಯದಲ್ಲಿ ಬಹುತೇಕ ಖಾಸಗಿ ಶಾಲೆಗಳು ನಮ್ಮನ್ನಾಳುವ ಜನಪ್ರತಿನಿಧಿಗಳಿಗೆ ಸೇರಿವೆ. ಅದೇನೇ ಇರ್ಲಿ, ಶಿಕ್ಷಣದ ಹೆಸರಲ್ಲಿ ಬೇಕಾಬಿಟ್ಟಿ ಮನಸ್ಸಿಗೆ ತಿಳಿದಂತೆ ಶುಲ್ಕವನ್ನ ಹೆಚ್ಚಿಸುವ ಮೂಲಕ ಜನರ ರಕ್ತವನ್ನ ಹೀರ್ತಾ ಇರುವ ಖಾಸಗಿ ಶಾಲೆಗಳಿಗೆ ಸರ್ಕಾರ ಮೂಗುದಾರ ಹಾಕುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಸವಿತಾ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.